ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಕೂಡ ಈ ದಿನದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಕೆಲವು ಮನೆಯಲ್ಲಿ ಗಣಪತಿ ಕೂರಿಸ್ತಾರೆ, ಕೆಲವು ಮನೆಗಳಲ್ಲಿ ಗಣಪತಿ ಕೂರಿಸಲ್ಲ. ಆದರೆ ಪ್ರತಿಯೊಬ್ಬರು ಕೂಡ ಈ ಹಬ್ಬವನ್ನು ಆಚರಿಸ್ತಾರೆ. ಈ ಹಬ್ಬ ನಮಗೆ ತುಂಬ ವಿಶೇಷವಾದದ್ದು. ದೊಡ್ಡವರಿಂದ ಹಿಡಿದು ಚಿಕ್ಕವರೆಗೂ ಸಂಭ್ರಮದಿಂದ ಆಚರಿಸುವಂಥ ಹಬ್ಬ. ಈ ಹಬ್ಬದಲ್ಲಿ ಸಿಹಿ ಖಾದ್ಯಗಳನ್ನು ತಿಂದು ಖುಷಿಯಾಗಿರ್ತಾರೆ. ಹಾಗೂ ಗಣಪತಿ ಪೂಜೆಯನ್ನು ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ. ಹಾಗೂ ಮಾಡುವಂಥ ಪೂಜೆಯಲ್ಲಿ ಕೆಲವು ವಸ್ತುಗಳನ್ನು ಉಪಯೋಗಿಸಿದರೆ ಗಣಪತಿ ಸಂತೃಪ್ತನಾಗ್ತಾನೆ, ಹಾಗೂ ಅವರು ಬೇಡಿದ್ದ ವರಗಳನ್ನು ಕೊಡ್ತಾನೆ ಅಂತ ನಂಬಿಕೆ ಇದೆ. ಬನ್ನಿ ಗೆಳೆಯರೆ, ಆ 10 ವಸ್ತುಗಳು ಯಾವುವು ಅಂತ ಇವತ್ತು ತಿಳ್ಕೊಳ್ಳೋಣ. ಗಣೇಶನ ಪ್ರಿಯವಾದ ದಿನ ಬುಧವಾರ. ಅಂದರೆ ಗಣೇಶ ಬುಧಗ್ರಹ ಕಾರಕ. ಜಾತಕದಲ್ಲಿ ಬುಧಗ್ರಹ ಅಶುಭನಾಗಿದ್ದರೆ ಅದನ್ನು ನಿವಾರಣೆ ಮಾಡ್ತಾನೆ ಅಂತ ಹೇಳ್ತಾರೆ. ಆದ್ದರಿಂದ ಗಣೇಶನ ಪ್ರಿಯ ವಸ್ತುಗಳನ್ನು ಅರ್ಪಿಸಿದ್ರು ಕೂಡ ಅವರು ಅದರಿಂದ ಮುಕ್ತಿಯನ್ನು ಹೊಂದ್ತಾರೆ. ಗಣೇಶನ ಪೂಜೆಗೆ ಬಳಸುವ 10 ಅಗತ್ಯ ವಸ್ತುಗಳು. ಮೊದಲನೇದಾಗಿ ಗರಿಕೆ ಹುಲ್ಲು. ಗರಿಕೆ ಹುಲ್ಲು ಇಲ್ದೇ ಗಣಪತಿಯ ಪೂಜೆ ಅಪೂರ್ಣ. ಈ ಗರಿಕೆ ಹುಲ್ಲು ಗಣೇಶನಿಗೆ ಯಾಕಿಷ್ಟ ಅಂತಂದರೆ, ಪುರಾಣಗಳ ಪ್ರಕಾರ ಅಗಲಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಆ ರಾಕ್ಷಸ ದೇವತೆಗಳಿಗೆ ತುಂಬ ತೊಂದರೆ ಕೊಡ್ತಾ ಇರ್ತಾನೆ. ಅವನ ಕಣ್ಣಿಂದ ಯಾವಾಗಲೂ ಬೆಂಕಿ ಸುರಿತಾ ಇರ್ತದೆ. ಇದನ್ನು ಕಂಡಂಥ ಗಣೇಶ ಅವನ ಸಂಹಾರ ಮಾಡಿ ಅವನು ನುಂಗ್ಬಿಡ್ತಾನೆ. ನುಂಗಿದಾಗ ಗಣೇಶನ ಹೊಟ್ಟೆಯಲ್ಲಿ ಉರಿ ಶುರುವಾಗುತ್ತೆ. ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಅದು ಶಮನ ಆಗೋದೇ ಇಲ್ಲ. ಆಗ ಕೆಲವು ಋಷಿಮುನಿಗಳು ಬಂದು ಅವರಿಗೆ 21 ಗರಿಕೆಯ ಒಂದು ಗಂಟನ್ನು ಅವನ ತಲೆ ಮೇಲೆ, ಕೈ ಮೇಲೆ ಎಲ್ಲ ಇಡ್ತಾರೆ. ಇಟ್ಟಾಗ ಗಣೇಶನಿಗೆ ಆರಾಮಾಗುತ್ತೆ. ಆದ ಕಾರಣ ಗಣೇಶನಿಗೆ ಅವತ್ತಿಂದ ಗರಿಕೆ ಅಂದರೆ ತುಂಬ ಇಷ್ಟ. ಸ್ನೇಹಿತರೆ, ನಿಮ್ಮ ಏನೇ ಕೋರಿಕೆಗಳಿದ್ದರೂ ಕೂಡ ಗಣೇಶನಿಗೆ ಗರಿಕೆ ಹುಲ್ಲು ಅರ್ಪಿಸ್ಬಿಟ್ಟು ಕೇಳ್ಕೊಂಡ್ರೆ ಅವನು ಅದನ್ನು ನಮಗೆ ನೀಡ್ತಾನೆ ಅನ್ನೋದು ಒಂದು ನಂಬಿಕೆ ಇದೆ. ಎರಡನೇದಾಗಿ ಮೋದಕ. ಅಂದರೆ ಗಣೇಶನಿಗೆ ತುಂಬ ಇಷ್ಟ. ನಾವು ಗಣಪತಿಗೆ ವಿಧ ವಿಧವಾದಂಥ ಸಿಹಿ ಖಾದ್ಯಗಳನ್ನು ಅರ್ಪಿಸ್ತೀವಿ. ಆದರೆ ಮೋದಕ ಮತ್ತು ಕರಿಕಡುಬನ್ನು ಅರ್ಪಿಸೋದ್ರಿಂದ ಗಣೇಶ ನಮಗೆ ಆರೋಗ್ಯವನ್ನು, ಸಮೃದ್ಧಿಯನ್ನು ಜೀವನದಲ್ಲಿ ಕೊಡ್ತಾನೆ ಅಂತ ಒಂದು ನಂಬಿಕೆ ಇದೆ. ಆದ್ದರಿಂದ ಮೋದಕ ತುಂಬ ಪ್ರಿಯ ಗಣೇಶನಿಗೆ. ಮೂರನೇ ವಸ್ತು ಬಿಳಿ ಎಕ್ಕದ ಗಿಡ. ಈ ಗಿಡದಲ್ಲಿ ಗಣೇಶ ಸಾಕ್ಷಾತ್ ನೆಲೆಸಿರ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಈ ಬಿಳಿ ಎಕ್ಕದ ಗಿಡದ ಹೂವನ್ನು ಆ ಗಣೇಶನ ಅರ್ಪಿಸೋದ್ರಿಂದ ಅವರು ಸಂತೃಪ್ತಿಯನ್ನು ಹೊಂದಿ ನಮಗೆ ಸಕಲ ರೋಗಗಳನ್ನು ನಿವಾರಣೆ ಮಾಡ್ತಾರೆ ಅಂತ ನಮ್ಮ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಆದ್ದರಿಂದ ಗಣೇಶನ ಪ್ರಿಯ ಬಿಳಿ ಎಕ್ಕದ ಗಿಡ ಕೂಡ ಹೌದು. ನಾಲ್ಕನೇದು ಕೆಂಪು ದಾಸವಾಳ. ಈ ಹೂವು ಗಣೇಶನಿಗೆ ತುಂಬ ಪ್ರಿಯ. ಯಾಕೆ ಅಂದರೆ ಅದರಲ್ಲಿರುವಂತಹ ವರ್ಣಕಣ ಮತ್ತು ಗಂಧಕಣ ಅದು ಬ್ರಹ್ಮಾಂಡದಲ್ಲಿರುವಂತಹ ಗಣೇಶ ತತ್ವಗಳನ್ನು ನಮಗೆ ತೋರಿಸ್ಕೊಡುತ್ತೆ. ಇದರಿಂದ ಗಣೇಶ ಕೆಂಪು ದಾಸವಾಳದ ಕಂಡ್ರೆ ತುಂಬ ಆಕರ್ಷಣೀಯವಾಗಿರ್ತಾನೆ ಹಾಗೂ ಜಾಗೃತವಾಗಿರ್ತಾನೆ. ಕೆಂಪು ದಾಸವಾಳನ ನೀವು ನೋಡ್ತಾ ಇದ್ದರೆ ಅದರಲ್ಲಿ ಗಣೇಶನಿಗೆ ಕೂತಿದ್ದಾನೆ ಅನ್ನೋ ಥರ ನಿಮಗೆ ಭಾಸ ಆಗುತ್ತೆ. ಆದ್ದರಿಂದ ಕೆಂಪು ದಾಸವಾಳ ಗಣೇಶನಿಗೆ ತುಂಬ ಪ್ರಿಯ. ಐದನೇ ವಸ್ತು ವೀಳ್ಯದೆಲೆ ಮತ್ತು ಅಡಿಕೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸಮುದ್ರ ಮಂಥನದಲ್ಲಿ ಸಿಕ್ಕಂಥ ಒಂದು ಅಪರೂಪದ ಎಲೆನೇ ಈ ವೀಳ್ಯದೆಲೆ. ಇದು ಲಕ್ಷ್ಮಿಯ ಸಂಕೇತ. ಹಾಗೂ ನೀವು ವೀಳ್ಯದೆಲೆಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅದರಲ್ಲಿ ಗಣೇಶ ಕೂತಿರೋ ನಿಮಗೆ ಭಾಸ ಆಗುತ್ತೆ. ಇದನ್ನು ಗಣಪತಿಗೆ ಅರ್ಪಿಸೋದ್ರಿಂದ ಅವರು ಸಂತೃಪ್ತಿಯನ್ನು ಹೊಂದ್ತಾರೆ. ಆರನೇ ವಸ್ತು ಕೆಂಪು ಸಿಂಧೂರ ಮತ್ತು ತಿಲಕ. ಈ ಬಣ್ಣ ಗಣೇಶನ ಪ್ರಿಯವಾದ ಬಣ್ಣ. ಹಣೆಗೆ ಈ ಕೆಂಪು ತಿಲಕವನ್ನು ಇಡೋದ್ರಿಂದ ಅದು ಶುಭದ ಸಂಕೇತ ಅಂತ ಹೇಳ್ತಾರೆ. ಇದರಿಂದ ಗಣೇಶ ನಮ್ಮ ಚಿಂತೆ, ದುಃಖ, ಆರೋಗ್ಯ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾನೆ. ಏಳನೆಯದು ಬಾಳೆಹಣ್ಣು. ಹಣ್ಣುಗಳಲ್ಲಿ ಗಣೇಶನಿಗೆ ಬಾಳೆಹಣ್ಣು ತುಂಬ ಪ್ರಿಯ. ನಿಮಗೆಲ್ಲ ಗೊತ್ತಿರೋ ಹಾಗೆ ಗಣೇಶನ ತಲೆ ಆನೆಯ ತಲೆ. ಅವನಿಗೆ ಅದು ತಿನ್ನೋದು ಅಂದರೆ ತುಂಬ ಇಷ್ಟ.
ಆದ್ದರಿಂದ ಪ್ರಥಮ ಪೂಜೆಯಲ್ಲಿ ಬಾಳೆಹಣ್ಣು ಇಡೋದು ತುಂಬ ಶುಭದ ಸಂಕೇತ ಅಂತ ಹೇಳ್ತಾರೆ. 8ನೆಯದು ಬೆಲ್ಲ ಮತ್ತು ತುಪ್ಪ. ಬುಧವಾರ ದಿನ ಶ್ರೀ ಗಣೇಶನಿಗೆ ಇದರ ಸಿಹಿ ಖಾದ್ಯವನ್ನು ಮಾಡಿ ಅರ್ಪಿಸೋದ್ರಿಂದ ಭಗವಂತ ಸಂತೃಪ್ತಿಯನ್ನು ಹೊಂದ್ತಾನೆ. ಇದರಿಂದ ನಿಮ್ಮ ದಾರಿದ್ರ್ಯ ಮತ್ತು ಅಪಮೃತ್ಯುವನ್ನು ನಿವಾರಿಸ್ತಾನೆ. 9ನೆಯದು ಶಂಖ. ಗಣಪತಿಯ 4ನೇ ಕೈನಲ್ಲಿ ಇರೋದೇ ಶಂಖ. ಈ ಶಂಖದ ನಾದದಿಂದ ಗಣಪತಿ ತೃಪ್ತನಾಗ್ತಾನೆ ಮತ್ತು ಆ ಶಂಖದ ನೀರಿನಿಂದ ಅವರಿಗೆ ಅಭಿಷೇಕ ಮಾಡೋದ್ರಿಂದ ಅವರು ಇನ್ನೂ ಸಂತೃಪ್ತಿ ಹೊಂದ್ತಾರೆ. ಇದರಿಂದ ಮನೆಯಲ್ಲಿ ಧನಾತ್ಮಕತೆ ಶಕ್ತಿ ವೃದ್ಧಿಯಾಗುತ್ತೆ. 10ನೆಯದು ತೆಂಗಿನಕಾಯಿ. ಇದನ್ನು ನೀವು ಬುಧವಾರ ಪೂರ್ಣ ಫಲವನ್ನು ಭಗವಂತ ಗಣೇಶನ ಅರ್ಪಿಸಿದರೆ ನಿಮ್ಮ ನಿಂತೋದಂಥ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಮುಂದುವರಿಯುತ್ತೆ. ಥ್ಯಾಂಕ್ ಯು ಗೆಳೆಯರೆ. ನಿಮಗೆ ಈ ವಿಷಯ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಫಾರ್ವರ್ಡ್ ಮಾಡಿ, ಅವರು ಕೂಡ ಇದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಹಾಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.